ಅಗ್ನೇಹಾಕಾಶದ್ವಯಂ ಆಗ್ನೇರಪಹದ್ಯಂ ಸಮಸ್ತ ಸೃಷ್ಟಿಕರ್ತ ಮಹಾಪಂಚಭೂತಾದಿ ಏಕಲಿಂಗಂ ಶಿವಪಾರ್ವತಿಯೇ ನಮಃ. ಅಷ್ಟದಿಕ್ಪಾಲಕರೇ ಅಷ್ಟವಸುಗಳೇ ನವಗ್ರಹಾದಿ ದೈವೇ ನಮಃ. ಮಾತಾಪಿತಾ ಗುರು ಋಷಿ ದೈವೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಪಂಡಿತ್ ಮಹಾದೇವ್ ಗುರುಜಿಯವರ ನಮಸ್ಕಾರಗಳು. ಹಾಗೆ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪಂಚರ್, ಅಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿ, ಡಯಟಿಷಿಯನ್, ಯೋಗ ಗುರು ಡಾಕ್ಟರ್ ಕೆ.ವಿ. ಮಹಾದೇವ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿ. ಹಲವಾರು ವಿಡಿಯೋಗಳಲ್ಲಿ ಯಾವ ದೋಷಗಳು ಬರ್ತದೆ, ವಿವಾಹ ನಾವು ನಿಶ್ಚಯ ಮಾಡಿದಾಗ ವಧುವರರಲ್ಲಿ ಯಾವ ದೋಷಗಳನ್ನು ನಾವು ಪರಿಶೀಲನೆ ಮಾಡಬೇಕು, ಹಾಗೆ ಗಣಗಳು ಅಂದರೆ ಏನು, ಒಂದು ವಿವಾಹವನ್ನು ನಾವು ನಿಶ್ಚಯ ಮಾಡಬೇಕಾದ್ರೆ ಅದರಲ್ಲಿ ಎಷ್ಟು ಗುಣಗಳಿರಬೇಕು, ಇದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೀನಿ. ಹಾಗೆ ದೇವಗಣ ಅಂದರೆ ಏನು ಅನ್ನುವುದನ್ನು ಕೂಡ ಹೇಳಿದ್ದೀನಿ. ಈ ದಿನ ರಾಕ್ಷಸ ಗಣದ ಬಗ್ಗೆ ತಿಳ್ಕೊಳ್ಳೋಣ. ಅವರು ಹುಟ್ಟಿದಂತಹ ಟೈಮು, ನಕ್ಷತ್ರ, ದಿನ, ದಿನಾಂಕ ಇವೆಲ್ಲವನ್ನು ಪರಿಶೀಲನೆ ಮಾಡಿ ಅವರು ಹುಟ್ಟಿದ ನಕ್ಷತ್ರದಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದವರು ಈ ಒಂದು ರಾಕ್ಷಸ ಗಣಕ್ಕೆ ಬರ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ರಾಕ್ಷಸ ಗಣ ಹೆಸರೇ ಹೇಳುವಂತೆ ಇವರಲ್ಲಿ ರಾಕ್ಷಸ ಗುಣಗಳು ಇರುತ್ತವೆ. ಅದಕ್ಕೆ ರಾಕ್ಷಸ ಗಣದವರ ಜೊತೆ ನಾವು ಮದುವೆ ನಿಶ್ಚಯ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ದೇವಗಣ ಮತ್ತು ಮನುಷ್ಯ ಗಣದ ಜೊತೆ ಹೊಂದಾಣಿಕೆ ಆಗುವಂತಹದ್ದನ್ನೇ ನಾವು ಮಾಡಬೇಕು. ಸೊ ದೇವಗಣ ಇರುವಂತಹವರನ್ನು ನಾವು ರಾಕ್ಷಸ ಗಣದ ಜೊತೆ ಒಂದು ಯಾವುದೋ ಹುಡುಗ ಹುಡುಗಿ ಅಥವಾ ಮನೆ ಕಡೆಯವರು ಅನುಕೂಲವಾಗಿದ್ದಾರೆ, ಚೆನ್ನಾಗಿ ಓದಿದ್ದಾರೆ, ಚೆನ್ನಾಗಿ ವರದಕ್ಷಿಣೆ ಕೊಡ್ತಾರೆ, ಅಥವಾ ಯಾರೋ ಏಜೆಂಟ್ಗಳು, ಬ್ರೋಕರ್ಗಳು ಸೊ ನಮಗೆ ಬ್ರೈನ್ ವಾಶ್ ಮಾಡ್ತಾರೆ, ಇದೆಲ್ಲವನ್ನು ನಾವು ಬಿಟ್ಟುಬಿಡಬೇಕು. ದುರಾಶೆಯೇ ದುಃಖಕ್ಕೆ ಮೂಲ. ಇದೆಲ್ಲವನ್ನು ಬಿಟ್ಟು ಶಾಸ್ತ್ರ ಏನು ಹೇಳ್ತದೆ, ನಮ್ಮ ಮಕ್ಕಳ ಜೀವನ, ನಮ್ಮ ಮನೆ ವಂಶಾಭಿವೃದ್ಧಿ, ಸೊ ಸಂಸ್ಕಾರಗಳನ್ನು ನಾವು ಅಳವಡಿಸ್ಕೋಬೇಕು. ಹಾಗಾಗಿ ಆ ಥರದ್ದು ಯಾವುದಕ್ಕೂ ಕೂಡ ದುರಾಸೆಗೆ ಒಳಗಾಗಿ ಸೊ ಮಕ್ಕಳ ಜೀವನವನ್ನು ಹಾಳು ಮಾಡಿ ನಿಮ್ಮ ಜೀವನವನ್ನು ನರಕ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತು ಈ ಒಂದು ರಾಕ್ಷಸ ಗಣ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ರಾಕ್ಷಸ ಗಣ ಇರುವಂಥವರಲ್ಲಿ ಅತಿ ಮಾನಸ ಗುಣಗಳನ್ನು ಇವರು ಹೊಂದಿರ್ತಾರೆ. ಹಾಗೆ ಸ್ವಾರ್ಥ ಸ್ವಭಾವ ಇವರಲ್ಲಿ ತುಂಬ ಇರ್ತದೆ. ಯಾರು ಸ್ವಾರ್ಥಿಗಳು, ಅತೀ ಸ್ವಾರ್ಥ ಇರ್ತದೋ, ಸ್ವಾರ್ಥ ಅನ್ನೋದು ಮನುಷ್ಯನಿಗೆ ಕೆಲವರಿಗೆ ಹುಟ್ಟು ಗುಣ. ಈ ಅತೀ ಸ್ವಾರ್ಥ ಯಾರಲ್ಲಿರ್ತದೋ ಇದು ರಾಕ್ಷಸ ಗುಣಗಳು. ಎಲ್ಲ ಮನುಷ್ಯನಿಗೂ ಸ್ವಾರ್ಥ ಇರಬೇಕು ಅಂತ ಏನೇನಿಲ್ಲ. ನಿಸ್ವಾರ್ಥದಿಂದನೂ ಲಕ್ಷಾಂತರ ಜನರುಗಳು ನಾವು ನೋಡ್ತಾ ಇದ್ದೀವಿ. ನಿಸ್ವಾರ್ಥ ಸೇವೆ ಮಾಡುವಂತಹವರು, ದಯೆ, ಕರುಣೆ, ಅನುಕಂಪ ಇರುವಂಥವ್ರನ್ನ ನಾವು ನೋಡ್ತಿದ್ದೀವಿ. ಸೊ ಸ್ವಭಾವವನ್ನು ಹೊಂದಿರ್ತಾರೆ. ಮೂರನೇದು ಬಂದು ಸಹಾಯ ಮಾಡುವಂತಹ ಗುಣ ಇವರಲ್ಲಿ ಇರುವುದಿಲ್ಲ. ಅದು ಎಂತಹ ಸಿಚುವೇಶನ್, ಯಾರು ಎಷ್ಟೇ ಕಷ್ಟದಿಂದ ನರಳ್ತಾ ಇದ್ರೂ ಇವರಿಗೆ ಸಹಾಯ ಮಾಡುವಂತಹ ಗುಣ ಇರುವುದಿಲ್ಲ. ಯಾಕೆಂದರೆ ಇವರ ಗಣನೆ ಬಂದು ರಾಕ್ಷಸ ಗಣ. ರಾಕ್ಷಸ ಗುಣಗಳು ಇವರಲ್ಲಿ ತುಂಬ ಇರ್ತದೆ. ಬರೀ ಮೋಸ ಮಾಡೋದು, ದಗ ಮಾಡೋದು, ವಂಚನೆ ಮಾಡೋದು, ಅನ್ಯಾಯ ಮಾಡೋದು, ರಾಬ್ರಿ ಮಾಡೋದು, ಲಂಚ ತಗೊಳ್ಳೋದು, ಇಂತಹ ದುರ್ಗುಣಗಳೇ ಇವರಲ್ಲಿ ಅತಿಯಾಗಿ ಇರ್ತದೆ. ಸೊ ಇವರು ಪ್ರಭಾವಶಾಲಿ ಶಕ್ತಿಯ ಉಪಯೋಗ ಪಡೆಯುತ್ತಾರೆ. ಅಂದರೆ ಕೆಟ್ಟವರ ಸಹವಾಸ ಮಾಡಿ ಬರೀ ಕೆಟ್ಟ ಗಣಗಳನ್ನೇ ಇವರು ಇಡೀ ದೇಹದ ತುಂಬ ತುಂಬಿಕೊಂಡಿರ್ತಾರೆ, ಮನಸ್ಸಿನ ತುಂಬ ತುಂಬಿಕೊಂಡಿರ್ತಾರೆ. ಅಲ್ಲದೆ ಈ ಒಂದು 6th ಸೆನ್ಸ್, 6ನೇ ಅತೀಂದ್ರಿಯ ಶಕ್ತಿ ಅನುಕೂಲವನ್ನು ಇವರು ಪಡಿತಾರೆ ಅನ್ನೋದು ಕೂಡ ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ. ಹಾಗೆ ಈ ಅವರಲ್ಲಿ ಯಾವಾಗಲೂ ನೆಗೆಟಿವ್ ಥಾಟ್ಸ್ಗಳು, ಬರೀ ಜಗಳ ಮಾಡೋದು, ಗಲಾಟೆ ಮಾಡೋದು, ಕೆಟ್ಟ ಆಲೋಚನೆಗಳು, ಹಿಂಸಾತ್ಮಕ ಸ್ವಭಾವ ಇವರಲ್ಲಿ ಜಾಸ್ತಿ ಇರ್ತದೆ. ಹಾಗಾಗಿ ನಾವು ಒಂದು ವಧುವರವರ ಒಂದು ಜ್ಯೋತಿಷ್ಯ ಕುಂಡಲಿ ಇದೆಲ್ಲವನ್ನು ಪರಿಶೀಲನೆ ಮಾಡಿದಾಗ ಇದು ತುಂಬ ಅತಿ ಮುಖ್ಯವಾಗಿ ಬರುವಂತಹದ್ದು. ಹಾಗಿದ್ದರೆ ಯಾವ ನಕ್ಷತ್ರದಲ್ಲಿ ಜನಿಸಿದವರು ಈ ಒಂದು ರಾಕ್ಷಸ ಗಣಕ್ಕೆ ಸೇರ್ತಾರೆ ಅಂತ ನೋಡುವುದಾದರೆ, ಕೃತಿಕ, ಆಶ್ಲೇಷ ನಕ್ಷತ್ರ, ಮುಖ ನಕ್ಷತ್ರ, ಚಿತ್ತ, ವೈಶಾಖ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ, ಧನಿಷ್ಠ ಮತ್ತು ಈ ಶತಭಿತ ನಕ್ಷತ್ರ, ಈ ಒಂದು ನಕ್ಷತ್ರಗಳಲ್ಲಿ ಹುಟ್ಟಿದವರು ಇವರು ರಾಕ್ಷಸ
ಗಣದವರಾಗಿರ್ತಾರೆ. ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ಮದುವೆ ಅನ್ನುವುದು ಒಂದು ಅತಿ ಅಮೂಲ್ಯವಾದಂತಹದ್ದು. ಇದು ಒಂದು ದೈವ ಸಂಕಲ್ಪ. ಹಾಗಾಗಿ ಯಾವುದೇ ಆಸೆ ಆಮಿಷಕ್ಕೆ, ಅಜ್ಞಾನಕ್ಕೆ, ಮೂಢನಂಬಿಕೆಗೆ ಒಳಗಾಗದೆ ಸುಳ್ಳು ದಕ್ಷಿಣೆ ಆಸೆಗೋ ಮತ್ತಿನ್ಯಾವುದಕ್ಕೋ ಅಥವಾ ನಾನು ಒಳ್ಳೆ ಜ್ಯೋತಿಷ್ಯ ಅನ್ನಿಸ್ಕೊಳ್ಳೋದಕ್ಕೋ ಸುಳ್ಳುಗಳನ್ನು ಬರ್ಕೊಟ್ಟು ನಿಮ್ಮನ್ನು ದಾರಿ ತಪ್ಪಿಸುವಂಥವ್ರ ಬಳಿ ಹೋಗಬೇಡಿ. ಸೊ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತಿದ್ದೀನಿ, ನೋಟ್ ಮಾಡ್ಕೊಳ್ಳಿ. 9945123126. ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ, ಸೊ ಹಾಗೆ ನಿಮಗೆ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮದುವೆ, ಗೃಹ ಪ್ರವೇಶ, ನಾಮಕರಣ, ಇತರ ಶುಭ ಸಮಾರಂಭಗಳಲ್ಲಿ ಯಾವುದೇ ಒಂದು ಹೆಲ್ಪ್ ಬೇಕಾದರೂ ನೀವು ನಮ್ಮನ್ನು ಪಡ್ಕೋಬಹುದು, ನಮ್ಮಿಂದ ಹೆಲ್ಪನ್ನು ಪಡ್ಕೋಬಹುದು. ಸೊ ಓಂ ಗುರುಭ್ಯೋ ನಮಃ. ಸರ್ವಜನೋ ಸುಖಿನೋ ಭವಂತು.